ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಿ ಒಪಿ ನ್ಯೂಸ್. ನಾನು ನಿಮ್ಮ ಪ್ರಿಯ. ಏಕಾಏಕಿ ಬಂದು ವ್ಯಕ್ತಿಯ ಮೇಲೆ ಹಲ್ಲೆ. ಸ್ವಗ್ರಾಮದ ರಾಜ್ ಎಂಬ ವ್ಯಕ್ತಿಯ ಮೇಲೆ ಅಮೀರ್ ಎಂಬವನಿಂದ ಹಲ್ಲೆ ಆರೋಪ. ಬೀದರ್ ಜನವರಿ 1ರಂದು ಗುಮ್ಮೆ ಗ್ರಾಮದಲ್ಲಿ ಹಲ್ಲೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರಾಜ್ಕುಮಾರ್ ಎಂಬ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿದಂತಹ ಅಮೀರ್ ಅದೇ ಗ್ರಾಮದವನಾಗಿದ್ದು ವಿನಾಕಾರಣ ಹಲ್ಲೆ ನಡೆಸಿರ್ತಾನೆ ಎಂದು ಕುಟುಂಬಸ್ಥರು ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಗಾಯಗೊಂಡ ರಾಜ್ಕುಮಾರ್ ಕುಟುಂಬಸ್ಥರು ನೀಡಿದಂತಹ ಹೇಳಿಕೆಯನ್ನ, ನನ್ನ ತಮ್ಮನಾದ ರಾಜ್ಕುಮಾರ್ ಕೆಲಸ ಮುಗಿಸಿಕೊಂಡು ಸಂಜೆ ಸಮಯದಲ್ಲಿ ಊರು ರಸ್ತೆ ಬದಿಯಲ್ಲಿದ್ದ ಕುಳಿತಿದ್ದ. ಇದೇ ವೇಳೆ ಅಮೀರ್ ಎಂಬ ವ್ಯಕ್ತಿಯೊಬ್ಬ ವಾಚ್ಯ ಶಬ್ದದಿಂದ ಬೈದು ನಿಂದಿಸಿ ಹಲ್ಲೆ ಮಾಡಿರ್ತಾನೆ. ವಿನಾಕಾರಣ ಹಲ್ಲೆ ಮಾಡಿದ ಪರಿಣಾಮ ನನ್ನ ತಮ್ಮನಿಗೆ ತಲೆ, ಕೈ, ದೇಹದ ಕೆಳಭಾಗದಲ್ಲಿ ಗಂಭೀರ ಗಾಯಗೊಂಡಿದ್ದಾನೆ ಎಂದು ರಾಜ್ಕುಮಾರ್ ಅವರ ಅಕ್ಕ ಹಾಗೂ ಪತ್ನಿ ಮಾಧ್ಯಮದವರ ಮುಂದೆ ದುಃಖವನ್ನು ತೋಡ್ಕೊಂಡಿದ್ದಾರೆ. ಈ ವಿಚಾರವು ಕುರಿತು ಅಂದಿನ ದಿನ ನಾವು ದೂರು ಕೊಡಲು ಪೊಲೀಸ್ ಠಾಣೆಗೆ ಹೋದಾಗ ನಮ್ಮ ದೂರಿನ ಎಫ್ಐಆರ್ ದಾಖಲೆ ಮಾಡದೆ ಅಲೆದಾಡಿಸಿ ಪೊಲೀಸರು ಇಂದಿನ ತನಕ ನಮಗೆ ಯಾವುದೇ ರಕ್ಷಣೆ ಕೂಡ ನೀಡಿಲ್ಲ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಹಲ್ಲೆ ನಡೆದು 5 ದಿವಸವಾದರೂ ಎಫ್ಐಆರ್ ಮಾಡದೇ ಇದ್ದ ಕಾರಣ ಇಂದು ಮಾಧ್ಯಮದವರ ಮುಖಾಂತರ ನ್ಯಾಯ ಒದಗಿಸಿಕೊಡಲು ಮನವಿಯನ್ನ ಮಾಡಿದ್ದೇವೆ. ಇನ್ನು ಊರಿನಲ್ಲಿ ನಮಗೆ ರಕ್ಷಣೆ ಭರವಸೆ ಇಲ್ಲ. ನಮ್ಮ ಉಪಜೀವನ ಆದಂತಹ ಸಲುವಾಗಿ ಕೂಲಿ ಮಾಡುವ ತನಕ ನಮಗೆ ಹಣ ಸಿಗೋದಿಲ್ಲ. ಅಂಥದ್ರಲ್ಲಿ ನಮಗೆ ಇಂತಹ ಸ್ಥಿತಿ ತಂದಿಟ್ಟಿದ್ದಾರೆ. ನಮ್ಮ ಉಪಜೀವನದ ಕೂಲಿ ಕೆಲಸ ಬಿಟ್ಟು 5 ದಿವಸವಾಯಿತು. ಇದರಲ್ಲಿ ಅಲೆದಾಡ್ತಿದ್ದೇವೆ. ನಮ್ಮನ್ನು ಯಾರೂ ನೋಡ್ತಿಲ್ಲ, ಕೇಳ್ತಿಲ್ಲ ಎಂದು ನೊಂದುಕೊಂಡ ಕುಟುಂಬಸ್ಥರ ನ್ಯಾಯಕ್ಕೆ ಮನವಿಯನ್ನ ಇಟ್ಟಿದ್ದಾರೆ. ಪೊಲೀಸರು ಈ ವಿಷಯವನ್ನು ಕುರಿತು ಗಂಭೀರತೆ ತೆಗೆದುಕೊಂಡು ಕ್ರಮ ಕೈಗೊಳ್ತಾರಾ ಅಥವಾ ಇಲ್ಲ ಎನ್ನುವುದು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪಿ ನ್ಯೂಸ್. ಹೋಟೆಲ್ ಮಂದಿ ಕೂತ್ರಿ ಇದೇನು ಶೆಲ್ಲೆ ಅದ ಹಣಮಂದಿರ ಶೆಲ್ಲೆ ಅಂತ ಹೇಳಿ ಇದು ಗುಜ್ಜಿ ಏನು ಮಾಡ್ಯಾರ ಅಂತಂದ್ರು ಹೊಡೆದು ಬಿಟ್ಟನ್ರಿ. ಶೆಲ್ಲೆ ಬಿಡು ಅಂತಂದು ನಮ್ಮ ತಮ್ಮ ಅಂತ ಹೋಗ್ಯಾನ. ಇದು ಏನು ಶೆಲ್ಲೆ ಅದ, ಇದು ಹಿಂಗೆ ಅಂತಂದು ಅಡ್ಡ ತಿಡ್ಡ ಮಾತಾಡಿ ಕಬ್ಬಿಗೆ ಸುಳಿ ಮಗನೇ ಇದು ಏನು ಶೆಲ್ಲೆ ಅದ ಅಂತಂದು ಬಾಯಿ ಬಂದಂಗೆ ಅಂದು ಮ್ಯಾಲೆ ಬಿದ್ದು ಹೊಡೆದನ್ರಿ. ಏಸ್ ಮಂದಿ ಬಿಡಿಸ್ರಿ ಬಿ ಅವ್ರು ಬಿಟ್ಟಿಲ್ರಿ. ಗಂಡ್ಸು ಮಕ್ಕಳು ಬಿಡಿಸ್ಲಕ್ಕೆ ಹೋದ್ರೆ ಗಂಡ್ಸು ಮಕ್ಕಳಿಗೆ ಹೊಡೆದನ್ರಿ. ಹೆಣ್ಮಕ್ಳು ಅಲ್ಲಕ್ಕೆ ಹೋದ್ರೆ ಹೆಣ್ಮಕ್ಳಿಗೆ ಬಯ ಸಿಕ್ಕಂಗೆ ಅಂದನ್ರಿ. ಮತ್ತು ಸೈದಬಿ ಎಂಬರು ಇವರು ಪೂರ ಸತ್ತು ಹಣ ಬಿದ್ದಂಗೆ ಬಿದ್ರು ಚಾಪತ್ತಿ ಅದನ್ನೆಲ್ಲ ತುಂಬಿ ಅವರೇ ಜೀವ ಜಾರ್ ಹೊಂಟೋಯ್ತದ ಮಕ್ಕಳು ಒಂದು ಗಿಟ್ಟೆವನ ಅಂತಂತ ಬೈದ್ರೆ ಏನು ಮಾಡೋವನವ ಕಬ್ಲಿಗೆ ಸುಳಿ ಮಗ ಅಂತಂದು ಮಾತಿಗೆ ಅಂಬೋದು ಬಾಯಿ ಬಂದಂಗೆ ಬೈದು ಹೊಡೆದು ಬಿಟ್ಟಾಕಿ ಸತ್ತು ಹೋಗ್ಯಾನ ಅಂತಂದು ಎಲ್ಲರೂ ಬಿಟ್ಟಾರಿ. ಎಲ್ಲರೂ ಆ ಕಡೆ ಹೋದ್ರೆ ನಾವು ಸಂತೋಷ ಎಂಬರು ನಮ್ಗೆ ಒಳದ್ರೆ ನಾವು ಹೋಗಿ ಆಟೋದಾಗ ಹೈಕೊಂಡು ತಂದು ಇಲ್ಲಿ ಆಂಬುಲೆನ್ಸ್ದಾಗ ಚೌಕಂಡಿ ತಕ ಬಂದೆವು. ಆಂಬುಲೆನ್ಸ್ದಾಗ ಹೈಕೊಂಡು ಈ ಕಡೆ ಬಂದಿದ್ದೇವೆ ರೀ. ನಾವು ಎಷ್ಟು ದಿನ ಆಯಿತು ನೀವು ಬಂದಿದ್ದು? ಈಗ ಹೊಸ ವರ್ಷ ದಿನ ಬಂದಿದ್ದೇವೆ ರೀ. ಹೊಸ ವರ್ಷ ದಿನ ಇದೇ ಟೈಮಿಗೆ ಆಗೈತ್ರಿ. ಸುಮ್ಮನೆ ಕುಂತವನಿಗೆ ಹಣಮಂದಿರ ಶಲ್ಯ ಅದ, ನಾನು ಶಲ್ಯ ಬಿಟ್ಕೊಡು ಅಂತ ನಮ್ಮ ತಮ್ಮ ಅಂತ ಎಷ್ಟು ಅಂತ ಹೋದ್ರಿ ಬಿ ಇದು ಏನೇನು ಹಣಮಂದಿರ ಶಲ್ಯ ಅದ ಸುಳಿ ಮಗನೇ ಅಂದನಾದ್ರು ಕಾಟ ಕಬ್ಲಿಗೆ ಸುಳಿ ಮಗನೇ ನಿಂದೇನು ಹಣಮಂದಿರ ಶಲ್ಯ ಅದ ಅಂದನಾದ್ರು ಹೊಡೆದಾನೆ ರೀ. ಎಲ್ಲರೂ ಏನಾದ್ರು ಕುಡಿತಿದ್ರ? ಯಾರ್ರಿ ಇವ್ರು ಯಾವೇ ಕೊಂಡ್ರಿ ಬಿ ಅಲ್ಲಿ ಮಂಕೋತನ್ರಿ. ಅವ ಯಾರಿಗೇನು ಹೊರಗಿನವ್ರಿಗೆ ಯಾರಿಗೆ ಭೀ ಜಗಳ ಆಡಲ್ರಿ. ಶಿವರಾಜ್ ಬಿಡಿಸಿನವ್ರ ಅಲ್ಲಿ ಹನುಮಂತ ಸಂಗಣ್ಣವ್ರು ಬಿಡಿಸಿನವ್ರ ಶಂಕಶೆಟ್ಟಿ ಜೀವ ಹೊಂಟೋಯ್ತಿದ್ರಿ ಇವ್ರ ಒಳಗೆ. ಮತ್ತು ನಮ್ಮ ಸಂತೋಷ ಎಂಬರಿಗೆ ಎಂಬುದು ನುಚ್ಚಕ್ಕೆ ಅವ್ರು ಹೋಗಿ ಆಚೆಗೆ ಹೋಗಿ ಬಿದ್ದನ್ರಿ. ಅವರು ಫ್ಯಾಮ್ಲಿದವ್ರೆ ದೊಡ್ಡವೈತಾಳ್ರಿ. ರಂಜು ಎಂಬರ್ ಹೆಣ್ತಿನೇ ಹೋಗಿ ಚಾಪತ್ತಿ ತುಂಬ್ಯಾಡ್ರಿ. ಪೂರಾ ಬೇವಸ್ ಬಿದ್ದೋಗಿನ ಬಾದು ರಕ್ತ ಎಂಬದು ಸಿರ್ರಿ ಹಾರ್ಯದ್ರಿ. ಹಾರ್ದ ಅದು ರಕ್ತ ಎಂಬದು ಅಲ್ಲೇ ರೋಡಿ ಮೇಲೆ ನಿಂತ್ರ ಅದು ರಕ್ತಕ್ಕೆ ನೋಡಿ ಸತ್ತು ಹೋಗ್ಯಾನ ಅಂತಂತ ಹೇಳಿದ್ರೆ ಅವರು ಸೈದಾಬಿ ಎಂಬರಿಗೆ ಹೊಡ್ಲಿಕ್ಕೆ ಬೆನ್ನು ಹತ್ತೇಳ್ರಿ. ಅವ್ರು ಬಾಯಿ ಸಿಕ್ಕಂಗೆ ಹೇಳತ್ತಾರೆ. ಈಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆವು. ಪೊಲೀಸ್ ಸ್ಟೇಷನ್ಗೆ ಹೋದ್ರಿ ಬಿ ಅಲ್ಲಿ ಭೀ ಹೋದೆವು. ಅಲ್ಲಿ ನಮ್ಗೆ ಅವರು ಇವತ್ತು ಬರ್ರಿ ನಾಳೆ ಬರ್ರಿ ಅಂತಂದು ಅವರು ನಮ್ಗೆ ಏನು ಭೀ ಕೇರ್ ಮಾಡ್ಯಾರ ಹೊಂಟಾರಿ. ಇಲ್ಲಿ ನಮಗೆ ಕೇರ್ ಇಲ್ಲ. ಊರಾಗ ಮೆಂಬರ್ಗಳು ಭೀ ಕೇರ್ ಇಲ್ಲ, ಊರ್ದವ್ರು ಭೀ ಕೇರ್ ಇಲ್ಲ, ಯಾರು ಭೀ ಕೇರ್ ಇಲ್ಲ. ಇದಕ್ಕೆ ನಮ್ಗೆ ನ್ಯಾಯ ಏನು ಕೊಡ್ತೀರಿ? ಈಗ ನಾವು ಹಿಂಗೆಲ್ಲ ಮಾಡತ್ತಿದ್ದೇವೆ ಅಂತ ನಾವು ಊರಿಗೆ ಹೋದ್ರಿ ಭೀ ನಮ್ಗೆ ಅವ್ರು ಹೊಡೆದಾಕರ್ರ. ನಮ್ಮ ಹಿಂದೆ ಸಪೋರ್ಟ್ ಇಲ್ಲ ರೀ. ಅವ್ರ ಹಿಂದೆ ಸಪೋರ್ಟ್ ಅದ ಜನತಾದವ್ರ ಹಿಂದೆ. ನಾವು ಏನು ಮಾಡ್ಬೇಕು? ಅವು ಊರಾಗಿನವ್ರು ಸಪೋರ್ಟ್ ಅದಾರಿ ಅವ್ರಿಗೆ. ಈಗ ಹಂಗೆ ಇಷ್ಟ ಆಗ್ಯದ ಸತ್ತು ಹೋಗ್ಯಾನ ಅಂತಂದು ಬಿಟ್ಟು ಬಂದಿದ್ದೇವೆ. ಬಿಟ್ಟು ಬಂದ್ರಿ ಬಿ ಅವರು ಊರಾಗಿನವ್ರು ನಮ್ಗೆ ಯಾರ ಕೇಳಬೇಕೇ ಇಲ್ಲ ರೀ. ನಮ್ಗೆ ಒಟ್ಟು ಯಾರಿಗೆ ಕೇಳತ್ತಿಲ್ಲ. ಕಾಟ ಕಬ್ಬಿಗೆ ಸುಳಿ ಮಗ ಅಂಬೋದು ಬಾಯಿಗೆ ಬಂದಂಗೆ ಮಾತಾಡೋದು ಹೊಡೆದು ಮತ್ತು ಮ್ಯಾಕ್ ಒಯ್ದು ತೆಳಕ್ಕೆ ಎದ್ದು ಬಿಡ್ತಾನೆ ರೀ. ಪೂರ ಸತ್ತು ಹಣ ಬಿದ್ದಂಗೆ ನಾ ಹೈಕೊಂಡು ಬಂದೆ ರೀ. ಸ್ವಂತ ನಾ ಹೈಕೊಂಡು ಬಂದಿದ್ದೆ. ಪೊಲೀಸರು ಏನಂದ್ರು ಅಂದ್ರೆ ನೀವು ನಾಳೆ ಬರ್ರಿ ಅಂತ ಹೇಳ್ಯಾರ. ನಾಳೆ ಬರ್ರಿ ಅಂತ ಹೇಳಿದ್ರಿ ಬಿ ಅವ್ರು ಏನಂದ್ರೆ ಮತ್ತೆ ನಾವು ಹಾದಿ ನೋಡ್ದೆವು. ಬಾ ಅಂತಾರಂತಂದು ಹೋಗಿ ಬೇಗ ಓಡಾಡಿ ರಾತ್ರಿ 10ಕ್ಕೆ ಮನೆಗೆ ಹೋಗಿದ್ದೇವೆ. ನಮ್ಮ ಕಂಪ್ಲೀಟ್ ಅವ್ರು ತಗೊಂಡು ಹೊಂಟ್ರು. ಇದಕ್ಕೆ ಏನು ಮಾಡ್ಬೇಕು? ಇದಕ್ಕೆ ನಮಗೆ ನ್ಯಾಯ ಬೇಕಂತ ಕೇಳತ್ತಿದ್ದೇವೆ ರೀ. ಈಗ ಹೊರಗೆ ಹೋಗ್ಲಕ್ಕ ನಮ್ಗೆ $1 ಇಲ್ರಿ. ಮನ್ಯಾಗ ಶಾಲೆಗಿನ ಮಕ್ಕಳು ಶಾಲೆ ಟೈಮ್ ಇದೇ ಆಗ್ಯದ್ರಿ. ಶಾಲೆ ಟೈಮು ಬಿಟ್ಟದ ಬರಟಿಗೆನೆ ನಮ್ಮ ಪಪ್ಪ ಹೊಡಿಲತ್ತರ. ನಮ್ಮ ಪಪ್ಪ ಬಿಡ್ರಿ ಅಂತಂದು ಠಾಣಗುಟ್ಲೆ ಮಕ್ಕಳು ಅಳು ಹತ್ತು ಬಬ್ಬಿ ಹೊಡ್ಲತ್ರ ಸುಮ್ಮನೆ ಮಕ್ಕಳು ಅಳ್ಳತ್ರ ಸುಮ್ಮನೆ ಬಿಟ್ಟಿಲ್ರಿ. ಇವ ನಮ್ಮ ಹೆಸರು ಸಿರ್ದೇವಿ ಅದ ರೀ. ನಾವು ನಾ ಅಕ್ಕ ಆಗ್ಬೇಕ್ರಿ, ತಮ್ಮ ಆಗ್ಬೇಕು. ಕರೆಕ್ಟ್ ಏನು ನೋಡತ್ತಾರೆ? ಮುಂಜಾನೆ 2 ಇಂಜೆಕ್ಷನ್ ತೆಗಿಲತ್ತಾರ. ಈ ಗ್ಲುಕೋಸ್ ಇಲ್ಲ, ಇಂಜೆಕ್ಷನ್ ಇಲ್ಲ, ಏನಿಲ್ಲ. ಅವು ಎಕ್ಸ್ರೇಗಳು ಅದನ್ನ ಎಲ್ಲ ಮಾಡಿಸ್ಕೊಂಡು ಬಾ ಅಂತ ಹೇಳತ್ತಾರ. ಅದ್ರ ಕಡೆದು ಅವೇ ನಡೆದವ್ರಿ. ಇದು
ಟ್ರೀಟ್ಮೆಂಟ್ ಅವೇ ನಡೆದವ್ರಿ ಹ್ಮ್. ಹಾಂ ನಮಗೆ ತಕ್ಲೀಫಿ ಅದ ನೋಡ್ರಿ ಸರ್ ನೀವೇನು ಅವ್ರಿಗೆ ಇಲ್ಲಿದು ಮೂಗಿನಾರ ಡ್ಯಾಮೇಜ್ ಆಗ್ಯದ್ರಿ ತಲೆ ಹೊಡೆದದ್ರಿ ಇದು ಕೈದು ಎಕ್ಸರ ಈಗ ಗೊತ್ತೇ ಮಾಡಿಸ್ಕೊಂಡು ಬಂದಾರಿ ಬೆನ್ನಿನ ಎಕ್ಸರ ನಿನ್ನ ಮುಂಜಾನೆ 12 ಗಂಟೆಗೆ 12 ಗಂಟೆಗೆ ಹೋಗಿ ಎಕ್ಸರ ಅದನ್ನ ಮಾಡಿಸ್ಕೊಂಡು ಬಂದರಿ ಹೊಟ್ಟೆ ಪೆಟ್ಟಾಗ್ಯದ್ರಿ ಎದೆ ಪೆಟ್ಟಾಗ್ಯದ್ರಿ ದಿನ ಕೂಲಿ ಮಾಡಸಕ್ಕ ಹೊಟ್ಟೆ ತುಂಬದ್ರಿ ಏನದ ಅಂತಂದ್ರೆ ಇದಕ್ಕೆ ನಮ್ಗೆ ಏನದ ನೀವು ಅದಕ್ಕೆ ನಮಗೆ ನ್ಯಾಯ ಕೊಡ್ರಿ ಹನುಮಂದೇವ್ರ ಶಲ್ಯ ಅದ ಇದು ಬಿಡು ನನ್ನ ದೇವ್ರ ಶಲ್ಯ ಅದ ಅಂತ ಏಟ್ ಅಂದ್ರೆ ಬಿ ಕಾಟ ಕಬ್ಲಿಗೆ ಸುಳಿ ಮಗನ ಅಲ್ಲತ್ತನಾದ್ರೂ ಹೊಡಿರತ್ತನ್ರಿ ಊರ್ ಮಂದಿ ನಿಂತು ನೋಡ್ಯಾರಿ ಸರ್ ಇದಕ್ಕೆ ನಮಗೆ ನ್ಯಾಯ ಬೇಕಾ ಇಲ್ಲ ನಮ್ಮ ಹಿಂದವ್ರು ಸಪೋರ್ಟ್ ಇಲ್ಲ ಅವ್ರ ಹಿಂದೆ ಸಪೋರ್ಟ್ ಅದ ಅವ್ರಿಗೆ ಎಲ್ಲರೂ ಊರ್ದವ್ರೆಲ್ಲರೂ ಅವ್ರಿಗೆ ಅವ್ರ ಕಡೆ ಯಾರ ನಮ್ಮ ಕಡೆ ಯಾರಿಗೂ ಇಲ್ಲ ಪೂರ ಮ್ಯಾಕ್ ಹೋಗಿ ತೆಳಕ್ಕೆ ಎತ್ತು ಬಡ್ದಾನ ಸತ್ತಾಗಿನಂತೆ ಬಿಟ್ಕೊಟ್ರಿ ಎಲ್ಲರೂ ಹೋಗಿದ್ದಾರೆ ಸರ್ ನಾವು ಬದ್ರಿ ಹಾಂ ನಿಮ್ಮ ಹೆಸರು? ನಮ್ಮ ಹೆಸರು ಸಿರಿದೇವಿ ಅದ ಹೋಟೆಲ್ಗೆ ಅಂತ ಹೋಗಿದ್ರು ಅಲ್ಲೇ ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ವಿ ನೋಡ್ಕೊಂಡು ಬಂದಿನಾಗ ಮಕ್ಕೊಂಡಿದ್ರು ಅಲ್ಲೇ ಅವ್ರು ಮಕ್ಕೊಂಡ್ರು ಅಂತಂದು ಇದು ಮಾಡಿದ್ರಿ ಮತ್ತು ನಾವು ಜರ ಬೀದರ್ಗೆ ಬಂದು ದವಾಖಾನೆ ತೊಗೊಂಡು ನಾವು ಹೋಗಿ ಬರೋದಕ್ಕೇನೆ ಹೊಡೆದನ ಸಿ ಸಿ ಬಡ್ಡಿಗೆ ಇದು ಮಾಡಕ್ಕೇನ್ರಿ ಪೂರ ತಲೆ ಹೊಡೆದು ಹೋಗ್ಯದ ಮತ್ತು ಇದೆಲ್ಲ ಇದಾಗು ಸುಳ್ಳು ಹೋಗ್ಯದ ಹಿಂಗೆ ಮಾಡೋರಿಗೆ ಏನು ಮಾಡ್ಬೇಕು ಯಾರು ಭೀ ಬರ್ಲಂಟ್ರ ನೋಡಲಂಟ್ರ ನಮ್ಗೆ ಯಾರು ನ್ಯಾಯ ಕೊಡಲ್ಲಂಟ್ರ ನಮ್ಗೆ ಏನು ನ್ಯಾಯ ಕೊಡ್ತೀರಿ ಕೊಡ್ರಿ 3 ಮಕ್ಕಳು ಹೆಣ್ಮಕ್ಳು ಸಣ್ಣವ್ರ ನಮ್ಗೆ ಯಾರು ಮಾಡೋದು ದಿಕ್ಕಿಲ್ಲ ಸಾಲಿ ಊಟ ಮಾಡತ್ತಾರ ಮನ್ಯಾಗ ಮಂದಿ ಇರ್ಲತ್ತಾರ ಹಂಗೆ ಅವ್ರಿಗೆ ಮೈ ಇಲ್ಲ ಕೈ ಇಲ್ಲ ತಲೆ ಎಂಬುದಿಲ್ಲ ಯಾರು ಭೀ ದಿಕ್ಕಿಲ್ಲ ಅವ್ರಿಗೆ ಏನು ಇಲ್ಲಿ ನೋಡಲೆ ಅಲ್ಲಿ ನೋಡಲೆ ಬೇರೆ ದವಾಖಾನೆ ಹೋದ್ ಅಡ್ಮಿಟ್ ಮಾಡಲ್ಲ ರೊಕ್ಕ ಹಾಕ್ಲೆ ಯಾರು ಕೊಡ್ರ ನಮ್ಗೆ ಯಾರು ಏನ್ ಬೇಕು ಈಗ ಮುಂದೆ ಏನು? ನಮಗೆ ನ್ಯಾಯ ಬೇಕು ನೋಡಿ ನ್ಯಾಯ ನಮ್ಗೆ ಅಂದ್ರೆ ಈಗ ನನ್ನ ಏನು? ಗಂಡು ಹೆಂಗೆ ಶಿಕ್ಷೆ ಕೊಟ್ಟಾನ ಅವನಿಗೆ ಶಿಕ್ಷೆ ಆಗ್ಬೇಕು ಸುನೀತಾ ಅದ್ರಿ